ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೀತಾ ಇದೆ. ಆದ್ರೆ ಈ ಚಲನಚಿತ್ರೋತ್ಸವದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ದುಡ್ಡು ಕೊಟ್ರೆ ಮಾತ್ರ ಈ ಚಲನಚಿತ್ರೋತ್ಸವದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಅಂತೆ. ವ್ಯಾಪಾರೀಕರಣದ ಚಿತ್ರಕ್ಕೆ ಮಣೆ ಹಾಕಿದ್ರ ಹಾಗಾದ್ರೆ ಸಾಧು ಕೋಕಿಲ ಅವ್ರ ಮೇಲೆ ಕೇಳೋಕ್ ಸಿಕ್ಕಿರುವ ಗಂಭೀರ ಆರೋಪ ಇದು. ಚಲನಚಿತ್ರೋತ್ಸವದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಆರೋಪ. ದುಡ್ಡು ಕೊಟ್ರೆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ನಿನ್ನೆಯಿಂದ 17ನೇ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗಿದೆ. ಬಟ್ ಆ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದೆ. ನಿರ್ದೇಶಕ ಪರಂ ಗುಬ್ಬಿದರ್ ಅವರು ಮಾತಾಡಿಸಿ ಅವ್ರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಸರ್, ಏನೆಲ್ಲ ಆರೋಪ ಮಾಡ್ತಿದ್ರೆ? ಯಾಕಂದ್ರೆ ನಿನ್ನೆಯಿಂದ ಕಾರ್ಯಕ್ರಮ ಆರಂಭವಾಗಿದೆ. ಈಗ ನಿಮ್ಮ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟವರಿಗೆ ಅಲ್ಲಿ ಆ ಚಿತ್ರಗಳು ಆಯ್ಕೆ ಆಗುತ್ತೆ. ಏನ್ ಸರ್, ಏನ್ ವಿಚಾರ ಅಂತ? ಈಗ ನಾನು ಮತ್ತೆ ಮಳೆ ಹೋಗುತ್ತಿದೆ ಅನ್ನೋ ಚಿತ್ರ ನಿರ್ದೇಶನ ಮಾಡಿದ್ದೀನಿ. ನಮ್ಮ ನಿರ್ಮಾಪಕರು ಕೂಡ ಮಹಿಳೆ ನಿರ್ಮಾಪಕರು. ಇಲ್ಲಿ ಏನ್ ಹೇಳ್ತಾರೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಘೋಷವಾಕ್ಯದೊಂದಿಗೆ ಚಿತ್ರೋತ್ಸವ ಆರಂಭಿಸಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದೇನಂದ್ರೆ ಬೇರೆ ಚಿತ್ರಗಳು ಕೊಟ್ಟಿದ್ದಾರೆ. ಇಲ್ಲಿ ಕಲಾತ್ಮಕ, ಗುಣಾತ್ಮಕ, ರಚನಾತ್ಮಕ ಚಿತ್ರಗಳಿಲ್ಲ. ಇಲ್ಲಿ ಆಯ್ಕೆ ಮಾಡಿರೋದೆಲ್ಲ ವ್ಯಾಪಾರೀಕರಣದ ಚಿತ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಹಣದ ಪ್ರಾಬಲ್ಯ ಬಹಳಷ್ಟು ನಡೆದಿದೆ. ಏನ್ ಆರೋಪ ಮಾಡ್ತಿದ್ದಾರೆ ಅಂತ? ಒಂದಷ್ಟು ಹಣಗಳು ತಗೊಳ್ತಾರೆ. ಹಣ ಕೊಡೋರು ಯಾರು ಹೇಳಲ್ಲ, ಹಣ ತಗೊಳ್ಳೋರು ಹೇಳಲ್ಲ. ಆದ್ರೆ ನಮ್ಮ ಮೇಲ್ನೋಟಕ್ಕೆ ನಮ್ಗೆ ಇಲ್ಲಿ ಕಾಣಿಸೋದೇನಂದ್ರೆ, ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಚಿತ್ರಗಳೆಲ್ಲವೂ ವ್ಯಾಪಾರೀಕರಣದ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪರಭಾಷೆಯ ಚಿತ್ರಗಳು, ಮಲಯಾಳಂ ಚಿತ್ರಗಳನ್ನ 6 ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮರಾಠಿ ಚಿತ್ರಗಳನ್ನ 6 ಆಯ್ಕೆ ಮಾಡ್ತಾರೆ, ಕನ್ನಡಗಳನ್ನು ಒಂದೊಂದು ಆಯ್ಕೆ ಮಾಡ್ತಾರೆ. ಮತ್ತೆ ಇಲ್ಲಿ ಭ್ರಷ್ಟಾಚಾರ ಏನಂದ್ರೆ, ಅಲ್ಲಿ ಅಕಾಡೆಮಿಲಿ ಇರುವಂತಹ ವ್ಯಕ್ತಿಯೇ ಒಂದು ಸಿನಿಮಾವನ್ನ 3 ವಿಭಾಗಕ್ಕೂ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಒಂದು ಸಿನಿಮಾದಲ್ಲಿ ಜೂರಿ ಅಂತವ್ರಿರೋ ಅವ್ರ ಮಗನ್ನ ಸಿನಿಮಾ ಇದ್ರೂ ಕೂಡ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಅದನ್ನ ಪ್ರಶ್ನೆ ಮಾಡಲಾಗಿ ಆ ಸಿನಿಮಾವನ್ನ ಕೈ ಬಿಡ್ತಾರೆ. ಈಗ ನಿಮ್ ಪ್ರಕಾರ ದುಡ್ಡು ಕೊಟ್ರೆ ಅಲ್ಲಿ ಫಿಲ್ಮ್ಗಳು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದ್ರೆ ಎಷ್ಟು ಸರ್ ಅಮೌಂಟ್ ಎಷ್ಟು ಕೊಡ್ತಾರೆ? ಇಷ್ಟು ಅಂತ ಹೇಳೋದಿಲ್ಲ ಅವರು. ಆದ್ರೆ ಅವ್ರದ್ದು ನನ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಮ್ ಸಿನಿಮಾನ ತಂದ್ಕೊಡಿ, ನೀವು ನನಗೆ ಇದನ್ ಕೊಡಿ, ಅಪ್ಲಿಕೇಶನ್ ಕೊಡಿ, ನಿಮ್ ಸಿನಿಮಾ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅವ್ರ ಮಾತನ್ನ ನಂಬಿಟ್ಟು ಹೋಗ್ಬಿಟ್ಟು ನಾನು ಪತ್ರಿಕೆಯಲ್ಲಿ ನಾನು ಒಂದು ಲೆಟರ್ ಅಲ್ಲಿ, ನಮ್ಮ ನಿರ್ಮಾಪಕರ ಲೆಟರ್ ಅಲ್ಲಿ ಕೊಡ್ತೀನಿ. ಆಯ್ತು, ನಿಮ್ ಸಿನಿಮಾ ಆಯ್ಕೆ ಮಾಡ್ತೀವಿ, ನೀವೇನು ಗಲಾಟೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಯ್ತು ಅಂತ ನಾನು ಕೊಟ್ಟು ಬರ್ತೀನಿ. ಮತ್ತೆ ಅವರು ಅದನ್ನ ಸೈಡ್ಗೆ ಇಡ್ತಾರೆ. ತಿರ್ಗಾ ಹೋದಾಗ ಇಲ್ಲ ರೀ, ರೆಡ್ ಕಾರ್ಪೆಟ್ ಕೊಡ್ತೀವಿ, ನಿಮಗೆ ಶೋ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮಾಡೋದಿಲ್ಲ ಸರ್ ಅವರು. ಅಲ್ಲಿಗೆ ಗೊತ್ತಾಗುತ್ತೆ ನಮಗೆ, ನಾವು ಹಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮನ್ನ ಅವ್ರು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈ ಪರಭಾಷಿಕ ಚಿತ್ರಗಳು ತುಂಬಾ ಆಯ್ಕೆ ಆಗಿದ್ದಾವೆ. ಒಂದ್ ಕಡೆ ಕೇರಳ, ಮರಾಠಿ ಚಿತ್ರಗಳು ಜಾಸ್ತಿ ಪ್ರಮಾಣದಲ್ಲಿ ಆಯ್ಕೆ ಆಗಿದ್ದಾವೆ, ಕನ್ನಡ ಚಿತ್ರಗಳು ಆಯ್ಕೆ ಆಗಿಲ್ಲ ಅಂತ ಆರೋಪ ಮಾಡ್ತಿದ್ರ? ಖಂಡಿತ ಸರ್. ಯಾಕಂದ್ರೆ ಅವ್ರ ರಾಜ್ಯಗಳಲ್ಲಿ ಪರಭಾಷೆ ಚಿತ್ರಗಳನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸಂತೋಷ, ಮಾಡ್ಲಿ ಎಲ್ಲರೂ. ಯಾಕಂದ್ರೆ ಎಲ್ಲಾ ರಾಜ್ಯ ಮತ್ತೆ ಎಲ್ಲರೂ ಬರ್ತಾರೆ. ತೆಲುಗು, ತಮಿಳು ಇಲ್ಲ. ಇಲ್ಲಿ ಮರಾಠಿ ಮತ್ತೆ ಮಲಯಾಳಂ 2 ಸಿನಿಮಾಗಳನ್ನು 6 ವಿಭಾಗ ಕೊಡೋ ಅವಶ್ಯಕತೆ ಇತ್ತಾ? ಕನ್ನಡಕ್ಕೆ ನೀವು ಪ್ರಾಮುಖ್ಯತೆ ಕೊಡಲಾರ್ದಲೆ ಮಲಯಾಳಂ ಮತ್ತೆ ಮರಾಠಿ ಕೊಟ್ರೆ, ನೀವು ಹೋಗಿ ಮಹಾರಾಷ್ಟ್ರದಲ್ಲಿ ನಮ್ಮ ಸಿನಿಮಾನು 6 ಹಾಕ್ಸ್ ಬನ್ನಿ ನೋಡೋಣ, ನೀವು ಆಗೋದಿಲ್ಲ. ಮಲಯಾಳಂಗೆ ಹೋಗಿ 6 ಸಿನಿಮಾ ಹಾಕ್ಸ್ ಬನ್ನಿ, ಆಗೋದಿಲ್ಲ. ಆದ್ರೆ ನಮ್ಮ ಕನ್ನಡಕ್ಕೆ ಇಲ್ಲಿ ದ್ರೋಹ ಆಗಿದೆ. ಮತ್ತೆ ನಿನ್ನೆ ಹೋದ ಸರಿ ರಿಲೀಸ್ ಆದಂತಹ ಹಲವು ವ್ಯಾಪಾರೀಕರಣ ಚಿತ್ರ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರ ಜೊತೆಲಿ ಇರುವಂತಹ ಮುರಳಿ ಅವರು ಕೂಡ ಈ ಆಯ್ಕೆ ವಿಭಾಗದಲ್ಲಿ ಅವರಿಬ್ಬರದು ಭ್ರಷ್ಟಾಚಾರ ಬಹಳಷ್ಟಿದೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ದೇಶಕ ಪರಂ ಗುಬ್ಬಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೊಂದು ಗಂಭೀರ ಆರೋಪ ಕೇಳೋಕ್ ಸಿಕ್ಕ ಬೆನ್ನಲ್ಲೇ ಖುದ್ದು ಸಾಧು ಕೋಕಿಲ ಅವರನ್ನ ರಿಪಬ್ಲಿಕ್ ಕನ್ನಡ ಸಂಪರ್ಕ ಮಾಡಿತು. ಆರೋಪ ಮಾಡಿದವರೇ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಸಾಬೀತು ಮಾಡಲಿ, ಇದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ ಸಾಧು ಕೋಕಿಲ ಅವರು. ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೀತಾ ಇದೆ. ಆದ್ರೆ ಈ ಚಲನಚಿತ್ರೋತ್ಸವದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ದುಡ್ಡು ಕೊಟ್ರೆ ಮಾತ್ರ ಈ ಚಲನಚಿತ್ರೋತ್ಸವದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಅಂತೆ. ವ್ಯಾಪಾರೀಕರಣದ ಚಿತ್ರಕ್ಕೆ ಮಣೆ ಹಾಕಿದ್ರ ಹಾಗಾದ್ರೆ ಸಾಧು ಕೋಕಿಲ ಅವ್ರ ಮೇಲೆ ಕೇಳೋಕ್ ಸಿಕ್ಕಿರುವ ಗಂಭೀರ ಆರೋಪ ಇದು. ಚಲನಚಿತ್ರೋತ್ಸವದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಆರೋಪ. ದುಡ್ಡು ಕೊಟ್ರೆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ನಿನ್ನೆಯಿಂದ 17ನೇ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗಿದೆ. ಬಟ್ ಆ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದೆ. ನಿರ್ದೇಶಕ ಪರಂ ಗುಬ್ಬಿದರ್ ಅವರು ಮಾತಾಡಿಸಿ ಅವ್ರು ಗಂಭೀರ ಆರೋಪ ಮಾಡ್ತಿದ್ದಾರೆ.
ಸರ್ ಏನೆಲ್ಲ ಆರೋಪ ಮಾಡ್ತಿದ್ರೆ? ಯಾಕಂದ್ರೆ ನಿನ್ನಿಂದ ಕಾರ್ಯಕ್ರಮ ಆರಂಭವಾಗಿದೆ, ಈಗ ನಿಮ್ಮ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟವರಿಗೆ ಅಲ್ಲಿ ಆ ಚಿತ್ರಗಳು ಆಯ್ಕೆ ಆಗುತ್ತಾ ಏನ್ ಸರ್, ಏನ್ ವಿಚಾರ ಅಂತ? ಈಗ ನಾನು ಮತ್ತೆ ಮಳೆ ಹೋಯಿತಿದೆ ಅನ್ನೋ ಚಿತ್ರ ನಿರ್ದೇಶನ ಮಾಡಿದ್ದೀನಿ. ನಮ್ಮ ನಿರ್ಮಾಪಕರು ಕೂಡ ಮಹಿಳೆ ನಿರ್ಮಾಪಕರು. ಇಲ್ಲಿ ಏನ್ ಹೇಳ್ತಾರೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಘೋಷವಾಕ್ಯದೊಂದಿಗೆ ಚಿತ್ರೋತ್ಸವ ಆರಂಭಿಸಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದೇನಂದ್ರೆ ಬೇರೆ ಚಿತ್ರಗಳು ಕೊಟ್ಟಿದ್ದಾರೆ. ಇಲ್ಲಿ ಕಲಾತ್ಮಕ, ಗುಣಾತ್ಮಕ, ರಚನಾತ್ಮಕ ಚಿತ್ರಗಳಿಲ್ಲ. ಇಲ್ಲಿ ಆಯ್ಕೆ ಮಾಡಿರೋದೆಲ್ಲ ವ್ಯಾಪಾರೀಕರಣದ ಚಿತ್ರಗಳನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಹಣದ ಪ್ರಾಬಲ್ಯ ಬಹಳಷ್ಟು ನಡೆದಿದೆ. ಅಂದ್ರೆ ಸರ್ ಏನೆಲ್ಲ ಬಾಳ ಹೇಳ್ತಾರೆ, ಏನ್ ಆರೋಪ ಮಾಡ್ತಿದ್ರೆ ಅಂತ? ಒಂದಷ್ಟು ಹಣಗಳು ತಗೊಳ್ತಾರೆ, ಹಣ ಕೊಡೋರು ಯಾರು ಹೇಳಲ್ಲ, ಹಣ ತಗೊಳ್ಳೋರು ಹೇಳಲ್ಲ. ಆದ್ರೆ ನಮ್ಮ ಮೇಲ್ನೋಟಕ್ಕೆ ನಮ್ಗೆ ಇಲ್ಲಿ ಕಾಣಿಸೋದೇನು ಅಂದ್ರೆ, ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಚಿತ್ರಗಳೆಲ್ಲವೂ ವ್ಯಾಪಾರೀಕರಣದ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪರಭಾಷೆಯ ಚಿತ್ರಗಳು, ಮಲಯಾಳಂ ಚಿತ್ರಗಳನ್ನ 6 ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮರಾಠಿ ಚಿತ್ರಗಳನ್ನ 6 ಆಯ್ಕೆ ಮಾಡ್ತಾರೆ, ಕನ್ನಡಗಳನ್ನು ಒಂದೊಂದು ಆಯ್ಕೆ ಮಾಡ್ತಾರೆ. ಮತ್ತೆ ಇಲ್ಲಿ ಭ್ರಷ್ಟಾಚಾರ ಏನಂದ್ರೆ, ಅಲ್ಲಿ ಅಕಾಡೆಮಿಲಿ ಇರುವಂತಹ ವ್ಯಕ್ತಿಯೇ ಒಂದು ಸಿನಿಮಾವನ್ನ 3 ವಿಭಾಗಕ್ಕೂ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಒಂದು ಸಿನಿಮಾದಲ್ಲಿ ಜೂರಿ ಅಂತವರಿರೋ ಅವ್ರ ಮಗನ್ನ ಸಿನಿಮಾ ಇದ್ರೂ ಕೂಡ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಅದನ್ನ ಪ್ರಶ್ನೆ ಮಾಡಲಾಗಿ ಆ ಸಿನಿಮಾವನ್ನ ಕೈ ಬಿಡ್ತಾರೆ. ಈಗ ನಿಮ್ ಪ್ರಕಾರ ದುಡ್ಡು ಕೊಟ್ರೆ ಅಲ್ಲಿ ಫಿಲ್ಮ್ಗಳು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದ್ರೆ ಎಷ್ಟು ಸರ್ ಅಮೌಂಟ್ ಎಷ್ಟು ಕೊಡ್ತಾರೆ? ಇಷ್ಟು ಅಂತ ಹೇಳೋದಿಲ್ಲ ಅವರು. ಆದ್ರೆ ಅವ್ರದ್ದು ನನ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಮ್ ಸಿನಿಮಾನ ತಂದ್ಕೊಡಿ, ನೀವು ನನಗೆ ಇದನ್ ಕೊಡಿ, ಅಪ್ಲಿಕೇಶನ್ ಕೊಡಿ, ನಿಮ್ ಸಿನಿಮಾ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅವ್ರ ಮಾತನ್ನ ನಂಬಿಟ್ಟು ಹೋಗ್ಬಿಟ್ಟು ನಾನು ಪತ್ರಿಕೆಯಲ್ಲಿ ನಾನು ಒಂದು ಲೆಟರ್ ಅಲ್ಲಿ, ನಮ್ಮ ನಿರ್ಮಾಪಕರ ಲೆಟರ್ ಅಲ್ಲಿ ಕೊಡ್ತೀನಿ. ಆಯ್ತು, ನಿಮ್ ಸಿನಿಮಾ ಆಯ್ಕೆ ಮಾಡ್ತೀವಿ, ನೀವೇನು ಗಲಾಟೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಯ್ತು ಅಂತ ನಾನು ಕೊಟ್ಟು ಬರ್ತೀನಿ. ಮತ್ತೆ ಅವರು ಅದನ್ನ ಸೈಡ್ಗೆ ಇಡ್ತಾರೆ. ತಿರ್ಗಾ ಹೋದಾಗ ಇಲ್ಲ ರೀ, ರೆಡ್ ಕಾರ್ಪೆಟ್ ಕೊಡ್ತೀವಿ, ನಿಮಗೆ ಶೋ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮಾಡೋದಿಲ್ಲ ಸರ್ ಅವರು. ಅಲ್ಲಿಗೆ ಗೊತ್ತಾಗುತ್ತೆ ನಮಗೆ, ನಾವು ಹಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮನ್ನ ಅವ್ರು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತೆ ಈ ಪರಭಾಷಿಕ ಚಿತ್ರಗಳು ತುಂಬಾ ಆಯ್ಕೆ ಆಗಿದ್ದಾವೆ. ಒಂದ್ ಕಡೆ ಕೇರಳ, ಮರಾಠಿ ಚಿತ್ರಗಳು ಜಾಸ್ತಿ ಪ್ರಮಾಣದಲ್ಲಿ ಆಯ್ಕೆ ಆಗಿದ್ದಾವೆ, ಕನ್ನಡ ಚಿತ್ರಗಳು ಆಯ್ಕೆ ಆಗಿಲ್ಲ ಅಂತ ಆರೋಪ ಮಾಡ್ತಿದ್ರ? ಖಂಡಿತ ಸರ್. ಯಾಕಂದ್ರೆ ಅವ್ರ ರಾಜ್ಯಗಳಲ್ಲಿ ಪರಭಾಷೆ ಚಿತ್ರಗಳನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸಂತೋಷ, ಮಾಡ್ಲಿ ಎಲ್ಲರೂ. ಯಾಕಂದ್ರೆ ಎಲ್ಲಾ ರಾಜ್ಯ ಮತ್ತೆ ಎಲ್ಲರೂ ಬರ್ತಾರೆ. ತೆಲುಗು, ತಮಿಳು ಇಲ್ಲ. ಇಲ್ಲಿ ಮರಾಠಿ ಮತ್ತೆ ಮಲಯಾಳಂ 2 ಸಿನಿಮಾಗಳನ್ನ 6 ವಿಭಾಗ ಕೊಡೋ ಅವಶ್ಯಕತೆ ಇತ್ತಾ? ಕನ್ನಡಕ್ಕೆ ನೀವು ಪ್ರಾಮುಖ್ಯತೆ ಕೊಡಲಾರ್ದಲೆ ಮಲಯಾಳಂ ಮತ್ತೆ ಮರಾಠಿ ಕೊಟ್ರೆ, ನೀವು ಹೋಗಿ ಮಹಾರಾಷ್ಟ್ರದಲ್ಲಿ ನಮ್ಮ ಸಿನಿಮಾನ 6 ಹಾಕ್ಸ್ ಬನ್ನಿ ನೋಡೋಣ, ನೀವು ಆಗೋದಿಲ್ಲ. ಮಲಯಾಳಂಗೆ ಹೋಗಿ 6 ಸಿನಿಮಾ ಹಾಕ್ಸ್ ಬನ್ನಿ, ಆಗೋದಿಲ್ಲ. ಆದ್ರೆ ನಮ್ಮ ಕನ್ನಡಕ್ಕೆ ಇಲ್ಲಿ ದ್ರೋಹ ಆಗಿದೆ. ಮತ್ತೆ ನಿನ್ನೆ ಹೋದ ಸರಿ ರಿಲೀಸ್ ಆದಂತಹ ಹಲವು ವ್ಯಾಪಾರೀಕರಣ ಚಿತ್ರನ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರ ಜೊತೆಲಿ ಇರುವಂತಹ ಮುರಳಿ ಅವರು ಕೂಡ ಈ ಆಯ್ಕೆ ವಿಭಾಗದಲ್ಲಿ ಅವರಿಬ್ಬರದು ಭ್ರಷ್ಟಾಚಾರ ಬಹಳಷ್ಟಿದೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ದೇಶಕ ಪರಂ ಗುಬ್ಬಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಗಂಭೀರ ಆರೋಪ ಕೇಳೋಕ್ ಸಿಕ್ಕ ಬೆನ್ನಲ್ಲೇ ಖುದ್ದು ಸಾಧು ಕೋಕಿಲ ಅವರನ್ನ ರಿಪಬ್ಲಿಕ್ ಕನ್ನಡ ಸಂಪರ್ಕ ಮಾಡಿತು. ಆರೋಪ ಮಾಡಿದವರೇ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಸಾಬೀತು ಮಾಡಲಿ, ಇದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ ಸಾಧು ಕೋಕಿಲ ಅವರು. ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೀತಾ ಇದೆ. ಆದ್ರೆ ಈ ಚಲನಚಿತ್ರೋತ್ಸವದಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ದುಡ್ಡು ಕೊಟ್ರೆ ಮಾತ್ರ ಈ ಚಲನಚಿತ್ರೋತ್ಸವದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಅಂತೆ. ವ್ಯಾಪಾರೀಕರಣದ ಚಿತ್ರಕ್ಕೆ ಮಣೆ ಹಾಕಿದ್ರ ಹಾಗಾದ್ರೆ ಸಾಧು ಕೋಕಿಲ ಅವ್ರ ಮೇಲೆ ಕೇಳೋಕ್ ಸಿಕ್ಕಿರುವ ಗಂಭೀರ ಆರೋಪ ಇದು. ಚಲನಚಿತ್ರೋತ್ಸವದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಆರೋಪ. ದುಡ್ಡು ಕೊಟ್ರೆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಸಿಗುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಆರೋಪ ಕೇಳೋಕ್ ಸಿಕ್ಕಿದೆ. ನಿನ್ನೆಯಿಂದ 17ನೇ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗಿದೆ. ಬಟ್ ಆ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿದೆ. ನಿರ್ದೇಶಕ ಪರಂ ಗುಬ್ಬಿದರ್ ಮಾತಾಡಿಸಿ ಅವ್ರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಸರ್ ಏನೆಲ್ಲ ಆರೋಪ ಮಾಡ್ತಿದ್ರೆ? ಯಾಕಂದ್ರೆ ನಿನ್ನಿಂದ ಕಾರ್ಯಕ್ರಮ ಆರಂಭವಾಗಿದೆ, ಈಗ ನಿಮ್ಮ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟವರಿಗೆ ಅಲ್ಲಿ ಆ ಚಿತ್ರಗಳು ಆಯ್ಕೆ ಆಗುತ್ತಾ ಏನ್ ಸರ್, ಏನ್ ವಿಚಾರ ಅಂತ? ಈಗ ನಾನು ಮತ್ತೆ ಮಳೆ ಹೋಯಿತಿದೆ ಅನ್ನೋ ಚಿತ್ರ ನಿರ್ದೇಶನ ಮಾಡಿದ್ದೀನಿ. ನಮ್ಮ ನಿರ್ಮಾಪಕರು ಕೂಡ ಮಹಿಳೆ ನಿರ್ಮಾಪಕರು. ಇಲ್ಲಿ ಏನ್ ಹೇಳ್ತಾರೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಘೋಷವಾಕ್ಯದೊಂದಿಗೆ ಚಿತ್ರೋತ್ಸವ ಆರಂಭಿಸಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದೇನಂದ್ರೆ ಬೇರೆ ಚಿತ್ರಗಳು ಕೊಟ್ಟಿದ್ದಾರೆ. ಇಲ್ಲಿ ಕಲಾತ್ಮಕ, ಗುಣಾತ್ಮಕ, ರಚನಾತ್ಮಕ ಚಿತ್ರಗಳಿಲ್ಲ. ಇಲ್ಲಿ ಆಯ್ಕೆ ಮಾಡಿರೋದೆಲ್ಲ ವ್ಯಾಪಾರೀಕರಣದ ಚಿತ್ರಗಳನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಹಣದ ಪ್ರಾಬಲ್ಯ ಬಹಳಷ್ಟು ನಡೆದಿದೆ. ಅಂದ್ರೆ ಸರ್ ಏನೆಲ್ಲ ಬಾಳ ಹೇಳ್ತಾರೆ, ಏನ್ ಆರೋಪ ಮಾಡ್ತಿದ್ರೆ ಅಂತ? ಒಂದಷ್ಟು ಹಣಗಳು ತಗೊಳ್ತಾರೆ, ಹಣ ಕೊಡೋರು ಯಾರು ಹೇಳಲ್ಲ, ಹಣ ತಗೊಳ್ಳೋರು ಹೇಳಲ್ಲ. ಆದ್ರೆ ನಮ್ಮ ಮೇಲ್ನೋಟಕ್ಕೆ ನಮ್ಗೆ ಇಲ್ಲಿ ಕಾಣಿಸೋದೇನು ಅಂದ್ರೆ, ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಚಿತ್ರಗಳೆಲ್ಲವೂ ವ್ಯಾಪಾರೀಕರಣದ ಚಿತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ
ಪರಭಾಷೆಯ ಚಿತ್ರಗಳು, ಮಲಯಾಳಂ ಚಿತ್ರಗಳನ್ನ 6 ಚಿತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಮರಾಠಿ ಚಿತ್ರಗಳನ್ನ 6 ಆಯ್ಕೆ ಮಾಡ್ತಾರೆ, ಕನ್ನಡಗಳನ್ನು ಒಂದೊಂದು ಆಯ್ಕೆ ಮಾಡ್ತಾರೆ. ಮತ್ತೆ ಇಲ್ಲಿ ಭ್ರಷ್ಟಾಚಾರ ಏನಂದ್ರೆ ಅಲ್ಲಿ ಅಕಾಡೆಮಿಲಿ ಇರುವಂತಹ ವ್ಯಕ್ತಿಯೇ ಒಂದು ಸಿನಿಮಾವನ್ನ 3 ವಿಭಾಗಕ್ಕೂ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಒಂದು ಸಿನಿಮಾದಲ್ಲಿ ಜೂರಿ ಅಂತವರಿರೋ ಅವ್ರ ಮಗನ್ನ ಸಿನಿಮಾ ಇದ್ರೂ ಕೂಡ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಅದನ್ನ ಪ್ರಶ್ನೆ ಮಾಡಲಾಗಿ ಆ ಸಿನಿಮಾವನ್ನು ಕೈ ಬಿಡ್ತಾರೆ. ಈಗ ನಿಮ್ ಪ್ರಕಾರ ದುಡ್ಡು ಕೊಟ್ರೆ ಅಲ್ಲಿ ಫಿಲ್ಮ್ಗಳು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದ್ರೆ ಎಷ್ಟು ಸರ್ ಅಮೌಂಟ್ ಎಷ್ಟು ಕೊಡ್ತಾರೆ? ಇಷ್ಟು ಅಂತ ಹೇಳೋದಿಲ್ಲ ಅವರು. ಆದ್ರೆ ಅವ್ರದ್ದು ನನ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಮ್ ಸಿನಿಮಾನ ತಂದ್ಕೊಡಿ, ನೀವು ನನಗೆ ಇದನ್ ಕೊಡಿ, ಅಪ್ಲಿಕೇಶನ್ ಕೊಡಿ, ನಿಮ್ ಸಿನಿಮಾನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅವ್ರ ಮಾತನ್ನ ನಂಬಿಟ್ಟು ಹೋಗ್ಬಿಟ್ಟು ನಾನು ಪತ್ರಿಕೆಯಲ್ಲಿ ನಾನು ಒಂದು ಲೆಟರ್ ಅಲ್ಲಿ ನಮ್ಮ ನಿರ್ಮಾಪಕರ ಲೆಟರ್ ಅಲ್ಲಿ ಕೊಡ್ತೀನಿ. ಆಯ್ತು, ನಿಮ್ ಸಿನಿಮಾ ಆಯ್ಕೆ ಮಾಡ್ತೀವಿ, ನೀವೇನು ಗಲಾಟೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಯ್ತು ಅಂತ ನಾನು ಕೊಟ್ಟು ಬರ್ತೀನಿ. ಮತ್ತೆ ಅವರು ಅದನ್ನ ಸೈಡ್ಗೆ ಇಡ್ತಾರೆ. ತಿರ್ಗಾ ಹೋದಾಗ ಇಲ್ಲ ರೆಡ್ ಕಾರ್ಪೆಟ್ ಕೊಡ್ತೀವಿ, ನಿಮಗೆ ಶೋ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಮಾಡೋದಿಲ್ಲ ಸರ್ ಅವರು. ಅಲ್ಲಿಗೆ ಗೊತ್ತಾಗುತ್ತೆ ನಮಗೆ ನಾವು ಹಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮನ್ನ ಅವ್ರು ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈ ಪರಭಾಷಿಕ ಚಿತ್ರಗಳು ತುಂಬಾ ಆಯ್ಕೆ ಆಗಿದ್ದೇವೆ. ಒಂದ್ ಕಡೆ ಕೇರಳ ಮರಾಠಿ ಚಿತ್ರಗಳು ಜಾಸ್ತಿ ಪ್ರಮಾಣದಲ್ಲಿ ಆಯ್ಕೆ ಆಗಿದ್ದೇವೆ, ಕನ್ನಡ ಚಿತ್ರಗಳು ಆಯ್ಕೆ ಆಗಿಲ್ಲ ಅಂತ ಆರೋಪ ಮಾಡ್ತಿದ್ರ? ಖಂಡಿತ ಸರ್. ಯಾಕಂದ್ರೆ ಅವ್ರ ರಾಜ್ಯಗಳಲ್ಲಿ ಪರಭಾಷೆಯ ಚಿತ್ರಗಳನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸಂತೋಷ, ಮಾಡ್ಲಿ ಎಲ್ಲರೂ. ಯಾಕಂದ್ರೆ ಎಲ್ಲಾ ರಾಜ್ಯ ಮತ್ತೆ ಎಲ್ಲರೂ ಬರ್ತಾರೆ. ತೆಲುಗು ತಮಿಳು ಇಲ್ಲ, ಇಲ್ಲಿ ಮರಾಠಿ ಮತ್ತೆ ಮಲಯಾಳಂ 2 ಸಿನಿಮಾಗಳನ್ನ 6 ವಿಭಾಗ ಕೊಡೋ ಅವಶ್ಯಕತೆ ಇತ್ತಾ? ಕನ್ನಡಕ್ಕೆ ನೀವು ಪ್ರಾಮುಖ್ಯತೆ ಕೊಡಲಾರ್ದಲೆ ಮಲಯಾಳಂ ಮತ್ತೆ ಮರಾಠಿ ಕೊಟ್ರೆ, ನೀವು ಹೋಗಿ ಮಹಾರಾಷ್ಟ್ರದಲ್ಲಿ ನಮ್ಮ ಸಿನಿಮಾನ 6 ಹಾಕ್ಸ್ ಬನ್ನಿ ನೋಡೋಣ, ನೀವು ಆಗೋದಿಲ್ಲ. ಮಲಯಾಳಂಗೆ ಹೋಗಿ 6 ಸಿನಿಮಾ ಹಾಕ್ಸ್ ಬನ್ನಿ, ಆಗೋದಿಲ್ಲ. ಆದ್ರೆ ನಮ್ಮ ಕನ್ನಡಕ್ಕೆ ಇಲ್ಲಿ ದ್ರೋಹ ಆಗಿದೆ. ಮತ್ತೆ ನಿನ್ನೆ ಹೋದ ಸರಿ ರಿಲೀಸ್ ಆದಂತಹ ಹಲವು ವ್ಯಾಪಾರೀಕರಣ ಚಿತ್ರನ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರ ಜೊತೆಲಿ ಇರುವಂತಹ ಮುರಳಿ ಅವರು ಕೂಡ ಈ ಆಯ್ಕೆ ವಿಭಾಗದಲ್ಲಿ ಅವರಿಬ್ಬರದು ಭ್ರಷ್ಟಾಚಾರ ಬಹಳಷ್ಟಿದೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ದೇಶಕ ಪರಂ ಗುಬ್ಬಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೊಂದು ಗಂಭೀರ ಆರೋಪ ಕೇಳೋಕ್ ಸಿಕ್ಕ ಬೆನ್ನಲ್ಲೇ ಖುದ್ದು ಸಾಧು ಕೋಕಿಲ ಅವರನ್ನ ರಿಪಬ್ಲಿಕ್ ಕನ್ನಡ ಸಂಪರ್ಕ ಮಾಡಿತು. ಆರೋಪ ಮಾಡಿದವರೇ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಸಾಬೀತು ಮಾಡಲಿ, ಇದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ದಾರೆ ಸಾಧು ಕೋಕಿಲ ಅವರು.